ಶಾಲೆಯಲ್ಲಿ ಮೊಟ್ಟೆ ವಿತರಣೆ, ಗ್ರಾಮಸ್ಥರ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮರ ಆಗಿದೆ. ಮಕ್ಕಳಿಗೆ ಮೊಟ್ಟೆ ಕೊಡುವಂತಹ ವಿಚಾರಕ್ಕೆ ಪರ ವಿರೋಧ ಚರ್ಚೆ ನಡೆದಿದೆ. ಮೊಟ್ಟೆ ವಿತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರ ನಡುವೆ ನಡೆದಿರುವಂತಹ ವಿರೋಧ ಪರ ಇದರ ಚರ್ಚೆ. ನಮ್ಮ ಮಕ್ಕಳಿಗೆ ಮೊಟ್ಟೆ ಬೇಡ ಅಂತ ಪೋಷಕರು ಹೇಳ್ತಿದ್ದಾರೆ. ಮೊಟ್ಟೆ ಬದಲು ಬಾಳೆಹಣ್ಣು ಕೊಡಿ, ಕಡಲೆಕಾಯಿ ಚಿಕ್ಕಿ ಕೊಡಿ ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಮೊಟ್ಟೆ ಕೊಡೋದಾದ್ರೆ ನಮ್ಮ ಮಕ್ಕಳ ಟಿಸಿ ಕೊಟ್ಬಿಡಿ ಅಂತ ಕೆಲವು ಪೋಷಕರು ಹೇಳ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆ ಆಲಕೆರೆ ಗ್ರಾಮದಲ್ಲಿ ಈ ಮೊಟ್ಟೆ ವಿವಾದ ಈಗ ಶುರುವಾಗಿರೋದು. ನಮ್ಮ ಮಕ್ಕಳಿಗೆ ಮೊಟ್ಟೆ ಬೇಡ, ಅದರ ಬದಲಾಗಿ ಬಾಳೆಹಣ್ಣು ಕೊಡಿ, ಜೊತೆಲಿ ಈಗಾಗಲೇ ಕಡಲೆಕಾಯಿ ಚಿಕ್ಕಿ ಅದನ್ನ ಕೂಡ ಕೊಡ್ಲಾಗ್ತಾ ಇತ್ತು, ಅದನ್ನ ಕೊಡಿ, ಆದ್ರೆ ಮೊಟ್ಟೆ ಬೇಡ ಅಂತ ಈ ಪೋಷಕರು ಈಗ ಪಟ್ಟು ಹಿಡಿದಿದ್ದಾರೆ. 124 ಮಕ್ಕಳ ಪೈಕಿ 80 ಮಕ್ಕಳ ಪೋಷಕರು ಈಗ ಬೇಡ ಅಂತಿರೋದು, ಅಂದ್ರೆ ಮೆಜಾರಿಟಿ ಬೇಡ ಅಂತಿದ್ದಾರೆ. ಆಲಕೆರೆ ಸರ್ಕಾರಿ ಶಾಲೆಯಲ್ಲಿ 124 ವಿದ್ಯಾರ್ಥಿಗಳಿದ್ದಾರೆ. ಓವರ್ ಆಲ್ ಟೋಟಲ್ ಅದರಲ್ಲಿ 80 ಮಕ್ಕಳು ಮೊಟ್ಟೆ ತಿನ್ನಲ್ಲ. ಶಾಲೆ ಪಕ್ಕದಲ್ಲೇ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಈ ದೇವಾಲಯದ ಸುತ್ತ ಮೊಟ್ಟೆ ಮಾಂಸ ಮಾರಾಟಕ್ಕೂ ಕೂಡ ಅಲ್ಲಿ ನಿರ್ಬಂಧ ಇದೆ. ಹಾಗಾಗಿ ಶಾಲೆಯಲ್ಲಿ ಮಕ್ಕಳಿಗೆ ಮೊಟ್ಟೆ ಬೇಡ ಅಂತ ಎಸ್ಡಿಎಂಸಿ ಈಗ ತೀರ್ಮಾನವನ್ನ ಮಾಡಿದೆ. ಆದ್ರೆ ಇದೀಗ ಮತ್ತೆ ಈ ಶಾಲೆಯಲ್ಲಿ ಮೊಟ್ಟೆಯನ್ನು ಶಿಕ್ಷಕರು ಕೊಡ್ತಾ ಇದ್ದಾರೆ. ಒಮ್ಮೆ ತೀರ್ಮಾನ ಆಗಿತ್ತು, ಆದ್ರೆ ಈಗ ಮತ್ತೆ ಕೊಡ್ತಾ ಇದ್ದಾರೆ. ಕೆಲವರ ಕುಮ್ಮಕ್ಕಿನಿಂದ ಮಕ್ಕಳಿಗೆ ಮೊಟ್ಟೆ ಕೊಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನು ಈ ಪೋಷಕರು ಮಾಡ್ತಾ ಇದ್ದಾರೆ. ನೇರವಾಗಿ ಸರ್ಕಾರವೇ ಇಂಥ ಸರ್ಕಾರಿ ಶಾಲೆಗಳನ್ನ ಮುಚ್ಲಿಕ್ಕೆ ಹೊರಟಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಬಾಳೆಹಣ್ಣು ಮತ್ತೆ ಕಡ್ಲೆಮೇಟ ಕೊಡುವಂಗ್ ಮಾಡಿದ್ದು ಎಸ್ಟಿಎಂಸಿ ಕಡೆ ಗ್ರಾಮಸ್ಥರು ಮತ್ತೆ ಎಲ್ಲ ಸೇರಿ ತೀರ್ಮಾನ ಮಾಡಿ 5 ವರ್ಷದಿಂದ ನಡ್ಕೊಂಡ್ಬಂದಿತ್ತು. ಇಲ್ಲಿ ಒಬ್ರು ಶಿಕ್ಷಕರು ವರ್ಗಾವಣೆ ಬಂದ್ರು, ಅವರು ಕುಮ್ಮಕ್ಕು ಅವರು ಎತ್ಕಟ್ಟೋದ್ರಿಂದ ಸಮಸ್ಯೆ ಸೃಷ್ಟಿಯಾಯ್ತು. ಅವ್ರು ಇವತ್ತು ಡೆಪ್ಯುಟೇಷನ್ ಮೇಲೆ ಹೋಗಿದ್ರು. ಅವ್ರು ಹೋಗೋ ದಿನಾನು ಒಂದು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡ್ಬಿಟ್ಟು ಹೋಗಿದ್ದಾರೆ. ಅವರು ಮೊಟ್ಟೆ ಮೋಸ ಮಾಡ್ತಾ ಇದಾರೆ ಜನಗಳಿಗೆ ಅಂತ ಕುಮ್ಮಕ್ಕು ಅವರಿಂದಾನೇ ಸ್ಟಾರ್ಟ್ ಆಗಿರೋ ಸಮಸ್ಯೆ ಇದು. ದಯವಿಟ್ಟು ನಾವು ಮೊಟ್ಟೆ ಕೊಡಬಾರ್ದು ಅಂತ ನಾವು ಗ್ರಾಮಸ್ಥರಾಗ್ಲಿ, ನಾವ್ ಯಾವ್ದು ಜಾತಿ ಭೇದ ಯಾರು ಮಾಡ್ತಾ ಇಲ್ಲ ಸರ್. ದೇವಸ್ಥಾನಕ್ಕೆ ಒಂದು ಪಾವಿತ್ರವಾದ ಸ್ಥಳ ಇರೋದ್ರಿಂದ ಆ ಪಾವಿತ್ರ ಕಾಪಾಡ್ಕೊಳ್ಳೋಕೋಸ್ಕರ ನಾವು ಬಂದ ಅಧಿಕಾರಿಗಳಿಗೂ ಮನವಿ ಮಾಡ್ಕೊಂಡು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದವ್ರಿಗೂ ಮನವಿ ಮಾಡ್ಕೊಂಡಿದ್ದು, ಇಲ್ಲಿ ಬ್ಯಾಡಿಯೇ ನೀವು ನಿಮ್ಮ ಮನೆಗಳಿಗೆ ಸಿಬ್ಬಂದಿಗಳವ್ರೆ ಅವ್ರು ಕೊಟ್ಬಿಡ್ತಾರೆ, ನಿಮ್ಮ ಮನೆಗೆ ತಕೊಂಡು ಹೋಗಿ ಅಂತ. ಆದ್ರೂ ಅವ್ರೆಲ್ಲ ಒಪ್ಕೊಂಡು ಹೋಗಿದ್ದು ಪುನಃ ನಮ್ಗೆ ಮೊಟ್ಟೆ ಬೇಯಿಸಕ್ಕೆ ಆರ್ಡರ್ ಕೊಟ್ಟಿದ್ದಾರೆ ನಿನ್ನೆಯಿಂದ. ಮಕ್ಕಳಲ್ಲಿ ಅಪೌಷ್ಟಿಕತೆ ಕಾಡಬಾರದು ಅನ್ನೋ ಕಾರಣಕ್ಕಾಗಿ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ಮೊಟ್ಟೆ ವಿತರಣೆ ಯೋಜನೆಯನ್ನ ಜಾರಿಗೆ ತಂದಿದೆ. ಆದ್ರೆ ಇದೇ ಒಂದು ಯೋಜನೆ ಮಂಡ್ಯ ತಾಲೂಕಿನ ಹಾಲಕೆರೆ ಗ್ರಾಮದಲ್ಲಿ ವಿವಾದದ ಸ್ವರೂಪ ಪಡ್ಕೊಳ್ತಾ ಇದೆ. ಈ ದೃಶ್ಯ ಏನ್ ಕಾಣಿಸ್ತಾ ಇದೆ, ಇದೇ ಹಾಲಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಈ ಒಂದು ಶಾಲೆಯಲ್ಲಿ 124 ಮಕ್ಕಳು ವ್ಯಾಸಂಗ ಮಾಡ್ತಾರೆ. ಇದೀಗ 80ಕ್ಕೂ ಹೆಚ್ಚು ಮಕ್ಕಳ ಪೋಷಕರು ನಮ್ಮ ಮಕ್ಕಳಿಗೆ ಮೊಟ್ಟೆಯನ್ನ ಕೊಡಬಾರದು ಅಂತ ಹೇಳಿ ಆಗ್ರಹಿಸ್ತಾ ಇರುವಂತದ್ದು. ಮೊಟ್ಟೆ ವಿತರಣೆ ಯೋಜನೆ ಜಾರಿಗೆ ಬಂತು, ಆಗ್ಲಿಂದಲೂ ಕೂಡ ಇಲ್ಲಿ ಮೊಟ್ಟೆನ ಕೊಡ್ತಿರ್ಲಿಲ್ಲ. ಈ ಎಸ್ಟಿಎಂಸಿ ಸಭೆಯನ್ನ ಮಾಡಿ ಒಂದು ನಿರ್ಣಯನ ಮಾಡಿದ್ರು, ಮೊಟ್ಟೆ ಬದಲಿಗೆ ಬಾಳೆಹಣ್ಣನ್ನ ಕೊಡಬೇಕು ಅಂತ ಹೇಳಿ. ಆದ್ರೆ ಕೆಲವು ಪೋಷಕರು ಇದೀಗ ನಮ್ಮ ಮಕ್ಕಳಿಗೆ ಮೊಟ್ಟೆನ ಕೊಡಿ ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಹಾಗಾಗಿ ಈಗ ಏನೋ ಒಂದು ಸುತ್ತೋಲೆಯನ್ನ ಹೊರಡಿಸಿ ಬಿಒ ಈ ಒಂದು ಮಗು ಮೊಟ್ಟೆ ಕೇಳಿದ್ರು ಕೂಡ ಮೊಟ್ಟೆನ ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿದ್ದಾರೆ. ಇದೀಗ ಮೊಟ್ಟೆನ ಕೊಡೋದಾದ್ರೆ ನಮ್ಮ ಮಕ್ಕಳನ್ನ ಇಲ್ಲಿಂದ ನಾವು ಬೇರೆ ಕಡೆ ಸೇರಿಸ್ತೀವಿ, ಟಿಸಿಯನ್ನ ಕೊಡಿ ಅಂತ ಹೇಳಿ 80ಕ್ಕೂ ಹೆಚ್ಚು ಮಕ್ಕಳ ಪೋಷಕರು ಈಗ ಟಿಸಿಗಾಗಿ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಶಾಲೆಯಲ್ಲಿ ಮೊಟ್ಟೆ ವಿತರಣೆ, ಗ್ರಾಮಸ್ಥರ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮರ ಆಗಿದೆ. ಮಕ್ಕಳಿಗೆ ಮೊಟ್ಟೆ ಕೊಡುವಂತಹ ವಿಚಾರಕ್ಕೆ ಪರ ವಿರೋಧ ಚರ್ಚೆ ನಡೆದಿದೆ. ಮೊಟ್ಟೆ ವಿತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರ ನಡುವೆ ನಡೆದಿರುವಂತಹ ವಿರೋಧ ಪರ ಇದರ ಚರ್ಚೆ. ನಮ್ಮ ಮಕ್ಕಳಿಗೆ ಮೊಟ್ಟೆ ಬೇಡ ಅಂತ ಪೋಷಕರು ಹೇಳ್ತಿದ್ದಾರೆ. ಮೊಟ್ಟೆ ಬದಲು ಬಾಳೆಹಣ್ಣು ಕೊಡಿ, ಕಡಲೆಕಾಯಿ ಚಿಕ್ಕಿ ಕೊಡಿ ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಮೊಟ್ಟೆ ಕೊಡೋದಾದ್ರೆ ನಮ್ಮ ಮಕ್ಕಳ ಟಿಸಿ ಕೊಟ್ಬಿಡಿ ಅಂತ ಕೆಲವು ಪೋಷಕರು ಹೇಳ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆ ಆಲಕೆರೆ ಗ್ರಾಮದಲ್ಲಿ ಈ ಮೊಟ್ಟೆ ವಿವಾದ ಈಗ ಶುರುವಾಗಿರೋದು. ನಮ್ಮ ಮಕ್ಕಳಿಗೆ ಮೊಟ್ಟೆ ಬೇಡ, ಅದರ ಬದಲಾಗಿ ಬಾಳೆಹಣ್ಣು ಕೊಡಿ, ಜೊತೆಲಿ ಈಗಾಗಲೇ ಕಡಲೆಕಾಯಿ ಚಿಕ್ಕಿ ಅದನ್ನ ಕೂಡ ಕೊಡ್ಲಾಗ್ತಾ ಇತ್ತು, ಅದನ್ನ ಕೊಡಿ, ಆದ್ರೆ ಮೊಟ್ಟೆ ಬೇಡ ಅಂತ ಈ ಪೋಷಕರು ಈಗ ಪಟ್ಟು ಹಿಡಿದಿದ್ದಾರೆ. 124 ಮಕ್ಕಳ ಪೈಕಿ 80 ಮಕ್ಕಳ ಪೋಷಕರು ಈಗ ಬೇಡ ಅಂತಿರೋದು, ಅಂದ್ರೆ ಮೆಜಾರಿಟಿ ಬೇಡ ಅಂತಿದ್ದಾರೆ. ಆಲಕೆರೆ ಸರ್ಕಾರಿ ಶಾಲೆಯಲ್ಲಿ 124 ವಿದ್ಯಾರ್ಥಿಗಳಿದ್ದಾರೆ. ಓವರ್ ಆಲ್ ಟೋಟಲ್ ಅದರಲ್ಲಿ 80 ಮಕ್ಕಳು ಮೊಟ್ಟೆ ತಿನ್ನಲ್ಲ. ಶಾಲೆ ಪಕ್ಕದಲ್ಲೇ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ.
ಈ ದೇವಾಲಯದ ಸುತ್ತ ಮೊಟ್ಟೆ ಮಾಂಸ ಮಾರಾಟಕ್ಕೂ ಕೂಡ ಅಲ್ಲಿ ನಿರ್ಬಂಧ ಇದೆ. ಹಾಗಾಗಿ ಶಾಲೆಯಲ್ಲಿ ಮಕ್ಕಳಿಗೆ ಮೊಟ್ಟೆ ಬೇಡ ಅಂತ ಎಸ್ಡಿಎಂಸಿ ಈಗ ತೀರ್ಮಾನವನ್ನ ಮಾಡಿದೆ. ಆದ್ರೆ ಇದೀಗ ಮತ್ತೆ ಈ ಶಾಲೆಯಲ್ಲಿ ಮೊಟ್ಟೆಯನ್ನು ಶಿಕ್ಷಕರು ಕೊಡ್ತಾ ಇದ್ದಾರೆ. ಒಮ್ಮೆ ತೀರ್ಮಾನ ಆಗಿತ್ತು, ಆದ್ರೆ ಈಗ ಮತ್ತೆ ಕೊಡ್ತಾ ಇದ್ದಾರೆ. ಕೆಲವರ ಕುಮ್ಮಕ್ಕಿನಿಂದ ಮಕ್ಕಳಿಗೆ ಮೊಟ್ಟೆ ಕೊಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನು ಈ ಪೋಷಕರು ಮಾಡ್ತಾ ಇದ್ದಾರೆ. ನೇರವಾಗಿ ಸರ್ಕಾರವೇ ಇಂಥ ಸರ್ಕಾರಿ ಶಾಲೆಗಳನ್ನ ಮುಚ್ಲಿಕ್ಕೆ ಹೊರಟಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಬಾಳೆಹಣ್ಣು ಮತ್ತೆ ಕಡ್ಲೆ ಮಿಠಾಯಿ ಕೊಡುವಂಗ್ ಮಾಡಿದ್ದು ಎಸ್ಟಿಎಂಸಿ ಕಡೆ ಗ್ರಾಮಸ್ಥರು ಮತ್ತೆ ಎಲ್ಲ ಸೇರಿ ತೀರ್ಮಾನ ಮಾಡಿ 5 ವರ್ಷದಿಂದ ನಡ್ಕೊಂಡ್ಬಂದಿತ್ತು. ಇಲ್ಲಿ ಒಬ್ರು ಶಿಕ್ಷಕರು ವರ್ಗಾವಣೆಯಾಗಿ ಬಂದ್ರು, ಅವರು ಕುಮ್ಮಕ್ಕು ಅವರು ಎತ್ಕಟ್ಟುವುದರಿಂದ ಸಮಸ್ಯೆ ಸೃಷ್ಟಿ ಆಯ್ತು. ಅವ್ರು ಇವತ್ತು ಡೆಪ್ಯುಟೇಷನ್ ಮೇಲೆ ಹೋಗಿದ್ರು. ಅವ್ರು ಹೋಗೋ ದಿನಾನು ಒಂದು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡ್ಬಿಟ್ಟು ಹೋಗಿದ್ದಾರೆ. ಅವರು ಮೊಟ್ಟೆ ಮೋಸ ಮಾಡ್ತಾ ಇದಾರೆ ಜನಗಳಿಗೆ ಅಂತ ಕುಮ್ಮಕ್ಕು ಅವರಿಂದಾನೇ ಸ್ಟಾರ್ಟ್ ಆಗಿರೋ ಸಮಸ್ಯೆ ಇದು. ದಯವಿಟ್ಟು ನಾವು ಮೊಟ್ಟೆ ಕೊಡಬಾರ್ದು ಅಂತ ನಾವು ಗ್ರಾಮಸ್ಥರಾಗ್ಲಿ ನಾವ್ ಯಾವ್ದು ಜಾತಿ ಭೇದ ಯಾರು ಮಾಡ್ತಾ ಇಲ್ಲ ಸರ್. ದೇವಸ್ಥಾನಕ್ಕೆ ಒಂದು ಪವಿತ್ರವಾದ ಸ್ಥಳ ಇರೋದ್ರಿಂದ ಆ ಪವಿತ್ರ ಕಾಪಾಡ್ಕೊಳ್ಳೋಕೋಸ್ಕರ ನಾವು ಬಂದಿದ್ದ ಅಧಿಕಾರಿಗಳಿಗೂ ಮನವಿ ಮಾಡ್ಕೊಂಡು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದವ್ರಿಗೂ ಮನವಿ ಮಾಡ್ಕೊಂಡಿದ್ದು, ಇಲ್ಲಿ ಬ್ಯಾಡಿ ನೀವು ನಿಮ್ ಮನೆಗಳ ಅಡುಗೆ ಸಿಬ್ಬಂದಿಗಳವ್ರೆ ಅವ್ರು ಕೊಟ್ಬಿಡ್ತಾರೆ ನಿಮ್ ಮನೆಗೆ ತಕೊಂಡು ಹೋಗಿ ಅಂತ. ಆದ್ರೂ ಅವ್ರೆಲ್ಲ ಒಪ್ಕೊಂಡು ಹೋಗಿದ್ದು ಪುನಃ ನಮ್ಗೆ ಮೊಟ್ಟೆ ಬೇಯಿಸಕ್ಕೆ ಆರ್ಡರ್ ಕೊಟ್ಟಿದ್ದಾರೆ ನಿನ್ನೆ. ಮಕ್ಕಳಲ್ಲಿ ಅಪೌಷ್ಟಿಕತೆ ಕಾಡಬಾರದು ಅನ್ನೋ ಕಾರಣಕ್ಕಾಗಿ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ಮೊಟ್ಟೆ ವಿತರಣೆ ಯೋಜನೆಯನ್ನ ಜಾರಿಗೆ ತಂದಿದೆ. ಆದ್ರೆ ಇದೇ ಒಂದು ಯೋಜನೆ ಮಂಡ್ಯ ತಾಲೂಕಿನ ಹಾಲಕೆರೆ ಗ್ರಾಮದಲ್ಲಿ ವಿವಾದದ ಸ್ವರೂಪ ಪಡ್ಕೊಳ್ತಾ ಇದೆ. ಈ ದೃಶ್ಯ ಏನ್ ಕಾಣಿಸ್ತಾ ಇದೆ, ಇದೇ ಹಾಲಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಈ ಒಂದು ಶಾಲೆಯಲ್ಲಿ 124 ಮಕ್ಕಳು ವ್ಯಾಸಂಗ ಮಾಡ್ತಾರೆ. ಇದೀಗ 80ಕ್ಕೂ ಹೆಚ್ಚು ಮಕ್ಕಳ ಪೋಷಕರು ನಮ್ಮ ಮಕ್ಕಳಿಗೆ ಮೊಟ್ಟೆಯನ್ನು ಕೊಡಬಾರದು ಅಂತ ಹೇಳಿ ಆಗ್ರಹಿಸ್ತಾ ಇರುವಂತದ್ದು. ಮೊಟ್ಟೆ ವಿತರಣೆ ಯೋಜನೆ ಜಾರಿಗೆ ಬಂತು, ಆಗ್ಲಿಂದಲೂ ಕೂಡ ಇಲ್ಲಿ ಮೊಟ್ಟೆನ ಕೊಡ್ತಿರ್ಲಿಲ್ಲ. ಈ ಎಸ್ಟಿಎಂಸಿ ಸಭೆಯನ್ನ ಮಾಡಿ ಒಂದು ನಿರ್ಣಯನ ಮಾಡಿದ್ರು, ಮೊಟ್ಟೆ ಬದಲಿಗೆ ಬಾಳೆಹಣ್ಣನ್ನ ಕೊಡಬೇಕು ಅಂತ ಹೇಳಿ. ಆದ್ರೆ ಕೆಲವು ಪೋಷಕರು ಇದೀಗ ನಮ್ಮ ಮಕ್ಕಳಿಗೆ ಮೊಟ್ಟೆನ ಕೊಡಿ ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಹಾಗಾಗಿ ಈಗ ಏನೋ ಒಂದು ಸುತ್ತೋಲೆಯನ್ನ ಹೊರಡಿಸಿ ಬಿಒ ಈ ಒಂದು ಮಗು ಮೊಟ್ಟೆ ಕೇಳಿದ್ರು ಕೂಡ ಮೊಟ್ಟೆನ ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿದ್ದಾರೆ. ಇದೀಗ ಮೊಟ್ಟೆನ ಕೊಡೋದಾದ್ರೆ ನಮ್ಮ ಮಕ್ಕಳನ್ನ ಇಲ್ಲಿಂದ ನಾವು ಬೇರೆ ಕಡೆ ಸೇರಿಸ್ತೀವಿ, ಟಿಸಿಯನ್ನ ಕೊಡಿ ಅಂತ ಹೇಳಿ 80ಕ್ಕೂ ಹೆಚ್ಚು ಮಕ್ಕಳ ಪೋಷಕರು ಈಗ ಟಿಸಿಗಾಗಿ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಶಾಲೆಯಲ್ಲಿ ಮೊಟ್ಟೆ ವಿತರಣೆ, ಗ್ರಾಮಸ್ಥರ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮರ ಆಗಿದೆ. ಮಕ್ಕಳಿಗೆ ಮೊಟ್ಟೆ ಕೊಡುವಂತಹ ವಿಚಾರಕ್ಕೆ ಪರ ವಿರೋಧ ಚರ್ಚೆ ನಡೆದಿದೆ. ಮೊಟ್ಟೆ ವಿತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರ ನಡುವೆ ನಡೆದಿರುವಂತಹ ವಿರೋಧ ಪರ ಇದರ ಚರ್ಚೆ. ನಮ್ಮ ಮಕ್ಕಳಿಗೆ ಮೊಟ್ಟೆ ಬೇಡ ಅಂತ ಪೋಷಕರು ಹೇಳ್ತಿದ್ದಾರೆ. ಮೊಟ್ಟೆ ಬದಲು ಬಾಳೆಹಣ್ಣು ಕೊಡಿ, ಕಡಲೆಕಾಯಿ ಚಿಕ್ಕಿ ಕೊಡಿ ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಮೊಟ್ಟೆ ಕೊಡೋದಾದ್ರೆ ನಮ್ಮ ಮಕ್ಕಳ ಟಿಸಿ ಕೊಟ್ಬಿಡಿ ಅಂತ ಕೆಲವು ಪೋಷಕರು ಹೇಳ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆ ಆಲಕೆರೆ ಗ್ರಾಮದಲ್ಲಿ ಈ ಮೊಟ್ಟೆ ವಿವಾದ ಈಗ ಶುರುವಾಗಿರೋದು. ನಮ್ಮ ಮಕ್ಕಳಿಗೆ ಮೊಟ್ಟೆ ಬೇಡ, ಅದರ ಬದಲಾಗಿ ಬಾಳೆಹಣ್ಣು ಕೊಡಿ, ಜೊತೆಯಲ್ಲಿ ಈಗಾಗಲೇ ಕಡಲೆಕಾಯಿ ಚಿಕ್ಕಿ ಅದನ್ನ ಕೂಡ ಕೊಡ್ಲಾಗ್ತಾ ಇತ್ತು, ಅದನ್ನ ಕೊಡಿ, ಆದ್ರೆ ಮೊಟ್ಟೆ ಬೇಡ ಅಂತ ಈ ಪೋಷಕರು ಈಗ ಪಟ್ಟು ಹಿಡಿದಿದ್ದಾರೆ. 124 ಮಕ್ಕಳ ಪೈಕಿ 80 ಮಕ್ಕಳ ಪೋಷಕರು ಈಗ ಬೇಡ ಅಂತಿರೋದು, ಅಂದ್ರೆ ಮೆಜಾರಿಟಿ ಬೇಡ ಅಂತಿದ್ದಾರೆ. ಆಲಕೆರೆ ಸರ್ಕಾರಿ ಶಾಲೆಯಲ್ಲಿ 124 ವಿದ್ಯಾರ್ಥಿಗಳಿದ್ದಾರೆ ಓವರ್ ಆಲ್ ಟೋಟಲ್. ಅದರಲ್ಲಿ 80 ಮಕ್ಕಳು ಮೊಟ್ಟೆ ತಿನ್ನಲ್ಲ. ಶಾಲೆ ಪಕ್ಕದಲ್ಲೇ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಈ ದೇವಾಲಯದ ಸುತ್ತ ಮೊಟ್ಟೆ ಮಾಂಸ ಮಾರಾಟಕ್ಕೂ ಕೂಡ ಅಲ್ಲಿ ನಿರ್ಬಂಧ ಇದೆ. ಹಾಗಾಗಿ ಶಾಲೆಯಲ್ಲಿ ಮಕ್ಕಳಿಗೆ ಮೊಟ್ಟೆ ಬೇಡ ಅಂತ ಎಸ್ಡಿಎಂಸಿ ಈಗ ತೀರ್ಮಾನವನ್ನ ಮಾಡಿದೆ. ಆದ್ರೆ ಇದೀಗ ಮತ್ತೆ ಈ ಶಾಲೆಯಲ್ಲಿ ಮೊಟ್ಟೆಯನ್ನು ಶಿಕ್ಷಕರು ಕೊಡ್ತಾ ಇದ್ದಾರೆ. ಒಮ್ಮೆ ತೀರ್ಮಾನ ಆಗಿತ್ತು, ಆದ್ರೆ ಈಗ ಮತ್ತೆ ಕೊಡ್ತಾ ಇದ್ದಾರೆ. ಕೆಲವರ ಕುಮ್ಮಕ್ಕಿನಿಂದ ಮಕ್ಕಳಿಗೆ ಮೊಟ್ಟೆ ಕೊಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನು ಈ ಪೋಷಕರು ಮಾಡ್ತಾ ಇದ್ದಾರೆ. ನೇರವಾಗಿ ಸರ್ಕಾರವೇ ಇಂಥ ಸರ್ಕಾರಿ ಶಾಲೆಗಳನ್ನ ಮುಚ್ಲಿಕ್ಕೆ ಹೊರಟಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಬಾಳೆಹಣ್ಣು ಮತ್ತೆ ಕಡ್ಲೆ ಮಿಠಾಯಿ ಕೊಡುವಂಗ್ ಮಾಡಿದ್ದು. ಎಸ್ಟಿಎಂಸಿ ಕಡೆ ಗ್ರಾಮಸ್ಥರು ಮತ್ತೆ ಎಲ್ಲ ಸೇರಿ ತೀರ್ಮಾನ ಮಾಡಿ 5 ವರ್ಷದಿಂದ ನಡ್ಕೊಂಡ್ಬಂದಿತ್ತು. ಇಲ್ಲಿ ಒಬ್ರು ಶಿಕ್ಷಕರು ವರ್ಗಾವಣೆಯಾಗಿ ಬಂದ್ರು, ಅವರು ಕುಮ್ಮಕ್ಕು ಅವರು ಎತ್ಕಟ್ಟುವುದರಿಂದ ಸಮಸ್ಯೆ ಸೃಷ್ಟಿ ಆಯ್ತು. ಅವ್ರು ಇವತ್ತು ಡೆಪ್ಯುಟೇಷನ್ ಮೇಲೆ ಹೋಗಿದ್ರು. ಅವ್ರು ಹೋಗೋ ದಿನಾನು ಒಂದು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡ್ಬಿಟ್ಟು ಹೋಗಿದ್ದಾರೆ. ಅವರು ಮೊಟ್ಟೆ ಮೋಸ ಮಾಡ್ತಾ ಇದಾರೆ ಜನಗಳಿಗೆ ಅಂತ ಕುಮ್ಮಕ್ಕು ಅವರಿಂದಾನೇ ಸ್ಟಾರ್ಟ್ ಆಗಿರೋ ಸಮಸ್ಯೆ ಇದು. ದಯವಿಟ್ಟು ನಾವು ಮೊಟ್ಟೆ ಕೊಡಬಾರ್ದು ಅಂತ ನಾವು ಗ್ರಾಮಸ್ಥರಾಗ್ಲಿ ನಾವ್ ಯಾವ್ದು ಜಾತಿ ಭೇದ ಯಾರು ಮಾಡ್ತಾ ಇಲ್ಲ ಸರ್. ದೇವಸ್ಥಾನಕ್ಕೆ ಒಂದು ಪವಿತ್ರವಾದ ಸ್ಥಳ ಇರೋದ್ರಿಂದ ಆ ಪವಿತ್ರ ಕಾಪಾಡ್ಕೊಳ್ಳೋ
ಮಾಡೋಕ್ಕೋಸ್ಕರ ನಾವು ಬಂದಿದ್ದ ಅಧಿಕಾರಿಗಳಿಗೂ ಮನವಿ ಮಾಡ್ಕೊಂಡು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದವ್ರಿಗೂ ಮನವಿ ಮಾಡ್ಕೊಂಡಿದ್ದು ಇಲ್ಲಿ ಬ್ಯಾಡಿ ನೀವು ನಿಮ್ಮ ಮನೆಗಳ ಗಡಿಗೆ ಸಿಬ್ಬಂದಿಗಳವ್ರೆ ಅವ್ರು ಕೊಟ್ಬಿಡ್ತಾರೆ ನಿಮ್ಮ ಮನೆಗೆ ತಗೊಂಡು ಹೋಗಿ ಅಂತ. ಆದ್ರೂ ಅವ್ರೆಲ್ಲ ಒಪ್ಕೊಂಡು ಹೋಗಿದ್ದು ಪುನಃ ನಮ್ಗೆ ಮೊಟ್ಟೆ ಬೇಯಿಸಕ್ಕೆ ಆರ್ಡರ್ ಕೊಟ್ಟಿದ್ದಾರೆ ನಿನ್ನೆ. ಮಕ್ಕಳಲ್ಲಿ ಅಪೌಷ್ಟಿಕತೆ ಕಾಡಬಾರದು ಅನ್ನೋ ಕಾರಣಕ್ಕಾಗಿ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ಮೊಟ್ಟೆ ವಿತರಣೆ ಯೋಜನೆಯನ್ನ ಜಾರಿಗೆ ತಂದಿದೆ. ಆದ್ರೆ ಇದೇ ಒಂದು ಯೋಜನೆ ಮಂಡ್ಯ ತಾಲೂಕಿನ ಹಾಲಕೆರೆ ಗ್ರಾಮದಲ್ಲಿ ವಿವಾದದ ಸ್ವರೂಪ ಪಡ್ಕೊಳ್ತಾ ಇದೆ. ಈ ದೃಶ್ಯ ಏನ್ ಕಾಣಿಸ್ತಾ ಇದೆ, ಇದೇ ಹಾಲಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಈ ಒಂದು ಶಾಲೆಯಲ್ಲಿ 124 ಮಕ್ಕಳು ವ್ಯಾಸಂಗ ಮಾಡ್ತಾರೆ. ಇದೀಗ 80ಕ್ಕೂ ಹೆಚ್ಚು ಮಕ್ಕಳ ಪೋಷಕರು ನಮ್ಮ ಮಕ್ಕಳಿಗೆ ಮೊಟ್ಟೆಯನ್ನು ಕೊಡಬಾರದು ಅಂತ ಹೇಳಿ ಆಗ್ರಹಿಸ್ತಾ ಇರುವಂತದ್ದು. ಮೊಟ್ಟೆ ವಿತರಣೆ ಯೋಜನೆ ಜಾರಿಗೆ ಬಂತು, ಆಗ್ಲಿಂದಲೂ ಕೂಡ ಇಲ್ಲಿ ಮೊಟ್ಟೆನ ಕೊಡ್ತಿರ್ಲಿಲ್ಲ. ಈ STMC ಸಭೆಯನ್ನ ಮಾಡಿ ಒಂದು ನಿರ್ಣಯನ ಮಾಡಿದ್ರು, ಮೊಟ್ಟೆ ಬದಲಿಗೆ ಬಾಳೆಹಣ್ಣನ್ನ ಕೊಡಬೇಕು ಅಂತ ಹೇಳಿ. ಆದ್ರೆ ಕೆಲವು ಪೋಷಕರು ಇದೀಗ ನಮ್ಮ ಮಕ್ಕಳಿಗೆ ಮೊಟ್ಟೆನ ಕೊಡಿ ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಹಾಗಾಗಿ ಈಗ ಏನೋ ಒಂದು ಸುತ್ತೋಲೆಯನ್ನ ಹೊರಡಿಸಿ BO ಈ ಒಂದು ಮಗು ಮೊಟ್ಟೆ ಕೇಳಿದ್ರು ಕೂಡ ಮೊಟ್ಟೆನ ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿದ್ದಾರೆ. ಇದೀಗ ಮೊಟ್ಟೆನ ಕೊಡೋದಾದ್ರೆ ನಮ್ಮ ಮಕ್ಕಳನ್ನ ಇಲ್ಲಿಂದ ನಾವು ಬೇರೆ ಕಡೆ ಸೇರಿಸ್ತೀವಿ, TCಯನ್ನ ಕೊಡಿ ಅಂತ ಹೇಳಿ 80ಕ್ಕೂ ಹೆಚ್ಚು ಮಕ್ಕಳ ಪೋಷಕರು ಈಗ TCಗಾಗಿ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.